ಯಾಕೋ ನರಡ್ತಿದ್ದೀಯಾ? ನಾನು ಅಳ್ತಾ ಇದೀನಪ್ಪ. ಅಳ್ತಾ ಇದೀಯಾ? ಯಾಕೋ? ನಂಗೆಲ್ಲ ಆಗ್ತಿಲ್ಲ ಗುರು ಕೆಲಸ. IT ಬಿಟ್ಬಿಟ್ಟು ನಾನು ಹೋಗ್ಬಿಟ್ಟು ಅಗ್ರಿಕಲ್ಚರ್ ಮಾಡ್ತೀನಿ. ಅಗ್ರಿಕಲ್ಚರ್ ಮಾಡ್ತೀಯಾ? ಹ್ಞೂ, ಅದರಲ್ಲಿ ಏನು ಮಾಡ್ತೀಯಾ? ಫಾರ್ಮಿಂಗ್ ಮಾಡ್ತೀನಿ. ಫಾರ್ಮಿಂಗು? ಏನು ಫಾರ್ಮಿಂಗ್ ಮಾಡ್ತೀಯಾ? ಏನೋ ಒಂದು ಫಾರ್ಮಿಂಗ್ ಮಾಡ್ತೀನಿ ಬಿಡು. ಅದೇ ಏನು ಫಾರ್ಮಿಂಗ್ ಮಾಡ್ತೀಯಾ? ಆಯ್ತು, ನೀನೇ ಹೇಳು ಹೋಗ್ಲಿ, ಏನು ಮಾಡಲಿ ಅಂತ. ಆಯ್ತಾಯ್ತು, ನಾನು ಹೇಳ್ತೀನಿ. ನಿಮಗೂ ನಾನು ಹೇಳ್ತೀನಿ. ನೋಡಿದ್ರಲ್ಲ, ಈ ಥರ ಮೆಂಟಾಲಿಟಿ ನಮ್ಮ ಜನ್ರೇಷನ್ ಅವರಲ್ಲಿ ಸ್ವಲ್ಪ ಜಾಸ್ತಿನೇ ಕಾಣಿಸ್ಕೊತಾ ಇದೆ. ತುಂಬ ಜನಕ್ಕೆ ಅಗ್ರಿಕಲ್ಚರ್ಗೆ ಹೋಗಬೇಕು, ನಾನು ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಆಸೆ ಇರುತ್ತೆ. ಆದರೆ ಫ್ಯಾಮಿಲಿ ಪ್ರೆಷರಿಂದ ಆಗಿರ್ಬೋದು, ಅಥವಾ ಸೊಸೈಟಿ ಪ್ರೆಷರಿಂದ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇನ್ಯಾವುದಾದ್ರು ಸರ್ಕಮ್ಸ್ಟೆನ್ಸಸ್ಸಿಂದ ಆಗಿರ್ಬೋದು, ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸನ ಮಾಡ್ತಾ ಇರ್ತಾರೆ. ಅವನು ಹೇಳ್ತಾ ಇರೋದು ನಿಮ್ಮ ಬಗ್ಗೆನೇ. ಅಂಥವರಲ್ಲಿ ನೀವು ಒಬ್ಬರಾಗಿದ್ದರೆ ಯುವರ್ ಆನ್ ದ ರೈಟ್ ಚಾನಲ್. ನಾನು ನೀವು ಎಲ್ಲ ಸೇರಿ ಅಗ್ರಿಕಲ್ಚರ್ಗೆ ಮತ್ತೆ ವಾಪಸ್ ಹೋಗೋಣ. ಲೆಟ್ಸ್ ಗೆಟ್ ಬ್ಯಾಕ್ ಟು ಅವರ್ ರೂಟ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಚಾನಲ್ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ವಿನಯ್ ಹೆಬ್ಬಾರ್. ನೀವು ನೋಡ್ತಿದ್ದೀರಾ ಫಾರ್ಮ್ ವಿತ್ ಹೆಬ್ಬಾರ್ ಯೂಟ್ಯೂಬ್ ಚಾನಲ್. ಬನ್ನಿ ಶುರು ಮಾಡೋಣ. ಇವತ್ತು ಅಗ್ರಿಕಲ್ಚರಲ್ಲಿ 7 ಫಾರ್ಮಿಂಗ್ ಬಿಸ್ನೆಸ್ ಬಗ್ಗೆ ನೋಡೋಣ. ದ ಲಾಸ್ಟ್ ಒನ್ ವಿಲ್ ಚೇಂಜ್ ಯುವರ್ ಲೈಫ್. ಸೊ ಫಸ್ಟ್ ಒನ್ ಈಸ್ ಹಾರ್ಟಿಕಲ್ಚರ್, ಅಂದರೆ ತೋಟಗಾರಿಕೆ. ಈ ತೋಟಗಾರಿಕೆ ಅಂತ ಹೇಳೋದು ತುಂಬ ಬ್ರಾಡ್ ಅಂಬ್ರೆಲಾ ಅಂತ ಹೇಳ್ಬೋದು. ಇದರೊಳಗೆ ತುಂಬ ಸಬ್ ಕ್ಯಾಟಗರೀಸ್ ಬರುತ್ತೆ. ಹಣ್ಣು, ಹೂವು, ತರಕಾರಿ, ಔಷಧಿ ಸಸ್ಯ. ಸೊ ಇದೆಲ್ಲ ತೋಟಗಾರಿಕೆ ಅಂಡರೇ ಬರುತ್ತೆ. ಇದರಲ್ಲಿ ನೀವು ಯಾವುದೇ ತೊಗೊಂಡ್ರೂ ಡಿಮ್ಯಾಂಡ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟು? 120 ಕೋಟಿ. ಅದೊಂದೇ ನೋಡಿ ನಾವು ನೆಟ್ಟಿಗೆ ಮಾಡಿರೋದು. ಈ ಬೆಳೀತಿರೋ ಪಾಪ್ಯುಲೇಷನ್ ಜೊತೆಗೆ ಜನರಲ್ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾಯಿದೆ, ಬೆಟರ್ ಆಗ್ತಾಯಿದೆ. ಸೊ ಮುಂದೆ ಬರೋ ಡೇಸಲ್ಲಿ ಜನ ಗುಡ್ ಕ್ವಾಲಿಟಿ ಫುಡ್ಗೆ ಜಾಸ್ತಿ ದುಡ್ಡು ಕೊಡ್ತಕ್ಕಂತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ನೆಕ್ಸ್ಟ್ ಒನ್ ಈಸ್ ಫ್ಲೋರಿಕಲ್ಚರ್. ಬಂತು ನೋಡಿ, ವುಮೆನ್ಸ್ ಫೇವ್ರೆಟ್. ಈ ಫ್ಲೋರಿಕಲ್ಚರು ಅಷ್ಟೇ, ಇದನ್ನು ಎವರ್ಗ್ರೀನ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಹೂವನ್ನ ಯಾವಾಗಲೂ ಉಪಯೋಗಿಸ್ತಾನೆ ಇರ್ತೀವಿ. ದೇವ್ರ ಪೂಜೆಯಿಂದ ಹಿಡಿದು ಫಂಕ್ಷನ್ಗೆ ಡೆಕೋರೇಷನ್ನಿಂದ ಹಿಡಿದು ನಿಬ್ಬಿಸ್ಗೆ ಪ್ರಪೋಸ್ ಮಾಡೋ ತನಕನೂ ಐ ವಾಂಟ್ ಟು ಮೇಕ್ ಲವ್ ಟು ಯು ಫ್ಲವರ್ಸ್ ಬೇಕೇ ಬೇಕು. ಸೊ ಅದಕ್ಕಾಗಿ ಇದ್ರದ್ದು ಡಿಮ್ಯಾಂಡ್ ಯಾವತ್ತೂ ಕಮ್ಮಿ ಆಗಲ್ಲ. ನೀವು ಈ ಫ್ಲೋರಿಕಲ್ಚರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಕರೆಕ್ಟಾಗಿ ರಿಸರ್ಚ್ ಮಾಡಬೇಕು. ಏನು ಫ್ಲವರ್ ಬೆಳೀತಾ ಇದ್ದೀನಿ, ಯಾವ ವೆರೈಟಿ ಫ್ಲವರ್ ಬೆಳೀತಾ ಇದ್ದೀನಿ, ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟು, ಅದ್ರದ್ದು ಶೆಲ್ಫ್ ಲೈಫ್ ಎಷ್ಟು, ಈ ಥರ ಎಲ್ಲ ತುಂಬ ರಿಸರ್ಚ್ ಮಾಡಿ ಫ್ಲೋರಿಕಲ್ಚರ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಹೂವಿನ ಬಿಸ್ನೆಸ್ಸು ಮೆಜಾರಿಟಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಂಕ್ಷನ್ ಅಥವಾ ಹಬ್ಬ ಹರಿದಿನ ಟೈಮ್ ಬಂದರೆ ಅದ್ರದ್ದು ರೇಟು ಆಕಾಶಕ್ಕೆ ಹೋಗಿರುತ್ತೆ. ಇಲ್ಲ ಯಾವುದು ಫಂಕ್ಷನ್ಸ್ ಇಲ್ಲ ಅಥವಾ ಯಾವುದು ಇವೆಂಟ್ಸ್ ಇಲ್ಲ, ಹಬ್ಬ ಯಾವುದು ಬರ್ತಿಲ್ಲ ಅಂತ ಅಂದರೆ ರೇಟು ಸಖತ್ ಡೌನ್ ಆಗುತ್ತೆ. ಸೊ ಇದ್ರದ್ದು ಮೇಲೆ ನೀವು ಫಸ್ಟ್ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಅಗ್ರಿಕಲ್ಚರಲ್ಲಿ ಮೇಯ್ನಾಗಿ ನೀವು ರಿಸರ್ಚ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಫಸ್ಟ್ ಯಾವುದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅದರಲ್ಲಿ ಏನು ರಿಸ್ಕ್ ಇರುತ್ತೆ, ಮಾರ್ಕೆಟಲ್ಲಿ ಅದ್ರದ್ದು ವ್ಯಾಲ್ಯೂ ಎಷ್ಟು, ಮಾರ್ಕೆಟ್ ಡಿಮ್ಯಾಂಡ್ ಹೇಗಿದೆ, ಏನೇನು ಕಷ್ಟ ಬರುತ್ತೆ ಅದರಲ್ಲಿ ಅಂತೆಲ್ಲ, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ, ಲಾಸ್ ಎಷ್ಟಾಗುತ್ತೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ. ಸೊ ರಿಸ್ಕ್ ತಗೊಳ್ಳೋ ಎಬಿಲಿಟಿ ಇದ್ದರೆ ಮಾತ್ರ ಸೊ ನೀವು ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಬೇಕು. ಸುಮ್ಮನೆ ಯಾವುದೋ ಒಂದು ನ್ಯೂಸ್ ನೋಡಿದೆ ಅಥವಾ ಯೂಟ್ಯೂಬ್ ಚಾನಲ್ ನೋಡಿದೆ ಅಂತಲೇ ನೀವು ಅಗ್ರಿಕಲ್ಚರ್ನ ಸೀದಾಗಿ ಸ್ಟಾರ್ಟ್ ಮಾಡಬಾರ್ದು. ಸೊ ಅದ್ರ ಮೇಲೆ ತುಂಬ ರಿಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡು, ಅಟ್ಲೀಸ್ಟ್ ಬೇಸಿಕ್ ಆದರೂ ತಿಳ್ಕೊಂಡು, ಯಾಕಂದರೆ ಎಲ್ಲದನ್ನು ತಿಳ್ಕೊಂಡು ಮಾಡೋಕ್ಕಾಗಲ್ಲ, ಮಾಡ್ತಾನೆ ಕಲಿಬೇಕಾಗತ್ತೆ. ಅಟ್ಲೀಸ್ಟ್ ಏನಾಗ್ಬೋದು ಏನಾಗಲ್ಲ ಅಂತ ಒಂದು ಐಡಿಯಾ ಇಟ್ಕೊಂಡು, ಎಷ್ಟು ಬೆಳಿಬೇಕು ಏನು ಬೆಳಿಬೇಕು ಅನ್ನೋದು ಒಂದು ಐಡಿಯಾ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ನೀವು ಈ ಫ್ಲವರ್ಸ್ನ ಬೆಳಿತೀರ ಅಂದರೆ ನೀವು ಪಾಲಿ ಹೌಸ್ನ ಹಾಕಲೇಬೇಕಾಗತ್ತೆ. ಸೊ ಪಾಲಿ ಹೌಸ್ ಒಳಗೆ ಯೂಶ್ವಲಿ ಫ್ಲೋರಿಕಲ್ಚರ್ನ ಮಾಡೋದು. ಪಾಲಿ ಹೌಸ್ ಮೇಲೆ ಕಂಪ್ಲೀಟ್ ಒಂದು ಡೆಡಿಕೇಟೆಡ್ ವೀಡಿಯೋನ ನಾನು ಇದೇ ಚಾನಲಲ್ಲಿ ಮುಂದೆ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್. ಪಾಲಿ ಹೌಸ್ ಹಾಕೋದ್ರಿಂದ ನಿಮಗೆ ಪೆಸ್ಟ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್ ಆಗುತ್ತೆ, ಬೆಟರ್ ಪಾಲಿನೇಷನ್ ಆಗುತ್ತೆ, ಹಾಗೋದ್ರಿಂದ ಲಾಸಸ್ ತುಂಬ ಕಮ್ಮಿ ಆಗುತ್ತೆ. ಈ ಪಾಲಿ ಹೌಸ್ ಹಾಕಿದ್ರೆ ನಿಮಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಅದಕ್ಕೆ ಗೌರ್ಮೆಂಟಿಂದ ಸಬ್ಸಿಡೀಸ್ ಕೂಡ ಇದೆ ಪಾಲಿ ಹೌಸ್ನ ಹಾಕೋಕ್ಕೆ, ಫ್ಲೋರಿಕಲ್ಚರಲ್ಲೂ ಕೂಡ. ಸೊ ಯಾವ್ಯಾವ ಥರ ಸಬ್ಸಿಡೀಸ್ ಸಿಗುತ್ತೆ ಅಂತ ಅದನ್ನೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಮಶ್ರೂಮ್ ಫಾರ್ಮಿಂಗ್, ದಿ ಮೋಸ್ಟ್ ಟ್ರೆಂಡಿಂಗ್ ಬಿಸ್ನೆಸ್. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಮಶ್ರೂಮ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಬಟನ್ ಮಶ್ರೂಮ್, ಆಯಿಸ್ಟರ್ ಮಶ್ರೂಮ್, ಮಿಲ್ಕಿ ಮಶ್ರೂಮ್, ಈ ಥರ ಎಲ್ಲ.
ಈ ಮಶ್ರೂಮ್ ಫಾರ್ಮಿಂಗು ಬೇರೆ ಫಾರ್ಮಿಂಗಿಂತ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ನಾವ್ ಹಂಗೆ ಸರ್, ಡಿಫ್ರೆಂಟ್. ಯಾಕಂದರೆ ಇದರಲ್ಲಿ ನಾವು ಗದ್ದೆಗೆ ಹೋಗಿ ಭೂಮಿ ಅಗ್ದು ಗಿಡ ಹಾಕಿ ಆ ಥರ ಬೆಳೆಯಲ್ಲ. ಸೊ ಇದನ್ನು ಇಂಡೋರ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಡಾರ್ಕ್ ರೂಮ್ ಒಳಗೆ ಇದನ್ನು ಬೆಳೀತಾರೆ. ಮಶ್ರೂಮ್ ಫಾರ್ಮಿಂಗ್ಗೆ ಮೇಯ್ನಾಗಿ ಎನ್ವಿರಾನ್ಮೆಂಟ್ ಮುಖ್ಯ. ಡಾರ್ಕ್ ಎನ್ವಿರಾನ್ಮೆಂಟ್ ಇರಬೇಕು, ಮತ್ತು ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಮೇಯ್ನಾಗಿ ಕಂಟ್ರೋಲ್ ಆಗಿರಬೇಕು. ಇದಕ್ಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಸೊ ನಾವಿಲ್ಲಿ ಟೆಂಪ್ರೇಚರ್, ಹ್ಯುಮಿಡಿಟಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋದ್ರಿಂದ. ಆದರೆ ಇದಕ್ಕೆ ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ. ಯಾಕಂದರೆ ನೀವೆಲ್ಲ ಕೇಳಿರ್ತೀರ, ಮಶ್ರೂಮ್ ಅಂತೂ ಇವಾಗ ಸಾಕಷ್ಟು ಟ್ರೆಂಡಿಂಗಲ್ಲಿದೆ. ಈ ಮಶ್ರೂಮ್ ಫಾರ್ಮಿಂಗ್ನ ನೀವು ಸ್ಕೇಲ್ ಮಾಡ್ತೀರ ಅಂದರೆ, ದೊಡ್ಡ ಮಟ್ಟದಲ್ಲಿ ಸ್ಕೇಲ್ ಮಾಡ್ತೀರ ಅಂದರೆ ನಿಮಗೆ ರೂಮ್ ಕೂಡ ದೊಡ್ಡದಾಗಬೇಕಾಗತ್ತೆ. ಡಾರ್ಕ್ ರೂಮು ತುಂಬ ಸೈಜ್ ದೊಡ್ಡದಾಗುತ್ತೆ. ಸೊ ಇದರಿಂದ ನಿಮಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗುತ್ತೆ. ಲಕ್ಷದಿಂದ ಕೋಟಿ ತನಕನೂ ಹೋಗ್ಬೋದು. ಅದೇ ಥರ ನಿಮಗೆ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೀವು ಜಾಸ್ತಿ ದುಡ್ಡು ಹಾಕಿದ್ರೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ. ಸೊ ಈ ಮಶ್ರೂಮ್ ಫಾರ್ಮಿಂಗ್ನ ನೀವು ಇವಾಗ ಸ್ಟಾರ್ಟ್ ಮಾಡಿದ್ರೂ ಒಳ್ಳೆ ಡಿಮ್ಯಾಂಡ್ ಇದೆ. ನಿಮಗೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ, ಒಳ್ಳೆ ಫಾಸ್ಟ್ ಮೂವಿಂಗ್ ಮಾರ್ಕೆಟ್ ಇದೆ. ನೆಕ್ಸ್ಟ್ ಒನ್ ಈಸ್ ಹನಿ ಬಿ ಫಾರ್ಮಿಂಗ್. ಈ ಹನಿ ಬಿ ಫಾರ್ಮಿಂಗು ಒಂಥರ ಡಿಫ್ರೆಂಟ್ ಫಾರ್ಮಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ನೀವೇನು ಬೆಳೆಯಲ್ಲ, ಆ್ಯಕ್ಚುಲಿ ಕೀಟನ ಅಥವಾ ಹುಳನ, ಜೇನು ನೊಣ ಅಂತಾರೆ, ಇದನ್ನು ಸಾಕ್ತೀರ ಮೇಯ್ನಾಗಿ. ಸೊ ನಾನು ಈ ಹನಿ ಬಿ ಫಾರ್ಮಿಂಗ್ನ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ಆಮ್ ಆಲ್ಸೋ ನ್ಯೂ ಟು ಇಟ್. ನಾನು ಅದನ್ನು ಹೇಗೆ ಸ್ಟಾರ್ಟ್ ಮಾಡಿದೆ, ಏನೇನು ಪ್ರೊಸೀಜರ್ ಆಯಿತು, ಏನೇನು ಪ್ರಾಬ್ಲಮ್ ಆಯಿತು ಅಂತೆಲ್ಲ ನಿಮಗೆಲ್ಲ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ ಹನಿ ಬಿ ಫಾರ್ಮಿಂಗ್ ಅಂತ. ಸೊ ನಾನು ನೆಕ್ಸ್ಟ್ ಒಂದು ಡೆಡಿಕೇಟೆಡ್ ವೀಡಿಯೋನ ನಾನು ಹೇಗೆ ಹನಿ ಬಿ ಫಾರ್ಮಿಂಗ್ನ ಸ್ಟಾರ್ಟ್ ಮಾಡಿದೆ ಅಂತ ನಿಮಗೆ ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ. ಈ ಹನಿದು ಮಾರ್ಕೆಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನೀವು ಪ್ಯೂರಾಗಿ ಹನಿನ ಪ್ರೊಡ್ಯೂಸ್ ಮಾಡ್ತಿದ್ದೀರ ಅಂದರೆ ನೀವು ಮಾರ್ಕೆಟ್ ಹುಡ್ಕೊಂಡು ಹೋಗೋದೇ ಬೇಡ. ಸುಮ್ಮನೆ ಒಂದು ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕಿದ್ರೆ ಸಾಕು, ಪ್ಯೂರ್ ಹನಿ ಬಿ ಅವೈಲೇಬಲ್ ಅಂತ. ನಾನು ಅದನ್ನೇ ಮಾಡಿದ್ದು. ಸೊ ನಿಮಗೆ ಆಬ್ವಿಯಸ್ಲಿ ಕಾಲ್ಗಳು, ಮೆಸೇಜ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಮಾರ್ಕೆಟ್ನ ಹುಡ್ಕೊಂಡು ಹೋಗೋದೇ ಬೇಕಾಗಿಲ್ಲ. ಯಾಕಂದರೆ ಇವಾಗಿನ ಟೈಮಲ್ಲಿ ಪ್ಯೂರ್ ಹನಿ ಸಿಗೋದೇ ರೇರ್ ಆಗಿಬಿಟ್ಟಿದೆ. ಪ್ರಾಸೆಸ್ಡು ಅಥವಾ ಕಲಬೆರಕೆ ಮಾಡಿರೋಂಥ ಹನಿನೇ ಸಿಗೋದು. ಸೊ ಪ್ಯೂರ್ ಹನಿ ಸಿಗಬೇಕಂದ್ರೆ ತುಂಬ ಹುಡುಕಬೇಕಾಗತ್ತೆ. ಯಾಕಂದರೆ ಪ್ಯೂರ್ ಈಸ್ ರೇರ್. ನೀವು ಹನಿ ಬಿ ಫಾರ್ಮಿಂಗ್ನ ಸ್ಟಾರ್ಟ್ ಮಾಡ್ತೀರ ಅಂದರೆ ಮೇಯ್ನಾಗಿ ನೀವು ಅದಕ್ಕೆ ಟೈಮ್ ಕೊಡಬೇಕು. ಸೊ ನೀವು ಅದನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಇದಕ್ಕೆ ಮೇಯ್ನಾಗಿ ಏನಿಲ್ಲ, ನೀವು ಯಾವ ರೀಜನಲ್ಲಿ ಇಡ್ತಿದ್ದೀರಾ, ಅಕ್ಕಪಕ್ಕ ಯಾವ ಮರ ಇದೆ, ಅಂದರೆ ಸ್ವಲ್ಪ ನಾರ್ಮಲ್ ಮರಗಳಿದ್ದರೆ ಸಾಕು. ತುಂಬ ಅಂತ ಕಾಡೇ ಬೇಕು ಅಂತೇನಿಲ್ಲ. ನೀವು ನಿಮ್ಮ ಮನೆ ಮೇಲೂ ಇಡ್ಬೋದು. ಆ್ಯಕ್ಚುಲಿ ನಿಮ್ಮ ಅಕ್ಕಪಕ್ಕ ಸ್ವಲ್ಪ ಮರಗಳಿದ್ದರೆ ನಿಮ್ಮ ಮನೆ ಹತ್ರನೇ ಇಟ್ಕೋಬೋದು ಪೆಟ್ಟಿಗೆಗಳನ್ನ. ಈ ಹನಿ ಬಿ ಫಾರ್ಮಿಂಗ್ ಒಂಥರ ಚೆನ್ನಾಗಿದೆ. ಯಾಕಂದರೆ ಇದರಲ್ಲಿ ನೀವು ಜಾಸ್ತಿ ಕಷ್ಟಪಡೋದೇನು ಬೇಕಿಲ್ಲ. ಹೋಗಿ ಗದ್ದೆ ಉಳಬೇಕು ಅನ್ನೋದೇನಿಲ್ಲ. ಜಸ್ಟ್ ಪೆಟ್ಟಿಗೆ ಥರ ಇರುತ್ತೆ, ಫ್ರೇಮ್ಸ್ ಇರುತ್ತೆ, ನೀವು ಅದ್ರ ಸೆಟ್ ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ದೊಡ್ಡವ್ರು ಕೂಡ ಮಾಡ್ಬೋದು, ನಿಮ್ಮ ಅಪ್ಪ ಅಮ್ಮ ಕೂಡ ಅದನ್ನ ನೋಡ್ಕೋಬೋದು, ಸಾಕ್ಬೋದು. ಅದರಲ್ಲಿ ಏನು ಕಷ್ಟ ಇಲ್ಲ. ಡೈರಿ ಫಾರ್ಮಿಂಗ್. ನಮ್ಮ ಸ್ಕೂಲಲ್ಲಿ ಒಬ್ಬರು ಕನ್ನಡ ಟೀಚರ್ ಇದ್ದರು. ಅವರು ಯಾವಾಗಲೂ ಒಂದು ಬೈತಿದ್ರು, ಏನಪ್ಪ ಅಂದರೆ ದನ ಕಾಯಕ್ಕೆ ಹೋಗು ಅಂತ. ಸೊ ಇವಾಗ ಹೆಂಗಾಗಿದೆ ಅಂದರೆ, ಇವಾಗ ದನ ಕಾಯೋದಕ್ಕಿರೋ ಡಿಮ್ಯಾಂಡು ಬೇರೆ ಯಾವುದಕ್ಕೂ ಇಲ್ದಂಗೆ ಆಗಿದೆ. ಇವಾಗ ಎಷ್ಟೋ ಜನ ಅದರಿಂದನೇ ಕೋಟಿ ಬಿಸ್ನೆಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಅಕ್ಷಯ ಕಲ್ಪ. ಸೊ ಅವರು ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ಇವಾಗ ನೋಡ್ಬೋದು ನೀವು ಯೂಟ್ಯೂಬಲ್ಲೆಲ್ಲ ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅವರು. ಸೊ ಕ್ರೋರ್ಸಲ್ಲಿದೆ ಅವರ ಟರ್ನ್ ಓವರ್. ಸೊ ಈ ಡೈರಿ ಫಾರ್ಮಿಂಗು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಆಗುತ್ತೆ ನಿಮಗೆ. ಈ ಏನಪ್ಪ ಅಂದರೆ, ಈ ಡೈರಿ ಫಾರ್ಮಿಂಗ್ನ ಬಿಸ್ನೆಸ್ ಅನ್ನೋಕ್ಕಿಂತ ಇದೊಂಥರ ಪಾರ್ಟ್ ಆಫ್ ದಿ ಲೈಫ್. ಯಾಕಂದರೆ ಈ ಡೈರಿ ಫಾರ್ಮಿಂಗು ಬಾಯಲ್ಲಿ ಎಳೆದಷ್ಟು ಸುಲಭ ಇಲ್ಲ. ಯಾಕಂದರೆ ಅದರಲ್ಲಿ ದಿನ ಬೆಳಿಗ್ಗೆ ಅದಕ್ಕೆ ಹುಲ್ಲಾಕಬೇಕು, ಕಲ್ಗಚ್ಚ ಕೊಡಬೇಕು, ಹಾಲು ಕರಿಬೇಕು, ಇದೆಲ್ಲ ಇರುತ್ತೆ. ಚೆನ್ನಾಗಿ ಗೇಯ್ಬೇಕು. ಯಾರನ್ನ ಸರ್? ನಿಮ್ಮಲ್ಲಿ ಯಾರಾದರೂ ಡೈರಿ ಫಾರ್ಮಿಂಗ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊತಿದ್ರೆ, ನಿಮ್ಮಲ್ಲಿ ಯಾರಾದರೂ ಇಂಜಿನಿಯರ್ಸ್ ಇದ್ದರೆ ನಂತರ ನಂದೊಂದು ರಿಕ್ವೆಸ್ಟ್ ಇದೆ ನಿಮಗೆ. ಅದರಲ್ಲಿ ಆದಷ್ಟು ನೀವು ಈ ಮ್ಯಾನ್ಯಲ್ ವರ್ಕ್ ಇರುತ್ತಲ್ಲ, ಇದು ಹಾಲು ಕರೆಯೋದಿರ್ಬೋದು ಅಥವಾ ಅದಕ್ಕೆ ಹುಲ್ಲು ಕೊಡೋದಿರ್ಬೋದು ಅಥವಾ ಈ ಥರ ಎಲ್ಲ ಮ್ಯಾನ್ಯಲ್ ವರ್ಕ್ಸ್ ಇರುತ್ತಲ್ಲ, ಲೇಬರ್ ಇಂಟೆನ್ಸ್ ವರ್ಕು. ಸೊ ಅದನ್ನೆಲ್ಲ ಆದಷ್ಟು ನೀವು ಆಟೋಮೇಟ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಇಂಜಿನಿಯರ್ ತಲೆನ ಓಡಿಸಿ ಅಲ್ಲಿ ಇದನ್ನ ಹೇಗೆ ಆಟೋಮೇಟ್ ಮಾಡ್ಬೋದು, ಜನ ಇಲ್ಲದೇ ಈ ಕೆಲಸನ ಹೇಗೆ ಬಿಟ್ಬಿಟ್ಟು ಹೋಗ್ಬೋದು. ಸೊ ನೀವು ಆ ಥರ ಒಂದು ಸಿಸ್ಟಮ್ನ ಕಂಡುಹಿಡಿಯೋಕ್ಕೆ ಟ್ರೈ ಮಾಡಿ. ಎಲ್ಲಿ ನೀವಿಲ್ಲ ಅಂದ್ರೂ ಅದು ಆಟೋಮೆಟಿಕ್ಕಾಗಿ ನಡೀತಾ ಇರಬೇಕು. ಆ ಥರ ಎಫಿಷಿಯೆಂಟಾಗಿ ಒಂದು ಸಿಸ್ಟಮ್ನ ಕಂಡುಹಿಡಿಯೋಕ್ಕೆ ಟ್ರೈ ಮಾಡಿ. ಅದರಲ್ಲಿ ಕರ್ನಾಟಕದಲ್ಲಂತೂ ಈ ಡೈರಿ ಫಾರ್ಮಿಂಗಿಗೆ ಏನು ಮಾರ್ಕೆಟ್ ಹುಡ್ಕೋದೇ ಬೇಕಿಲ್ಲ. ನಂದಿನಿ ಅವರಿದ್ದಾರೆ, ಎಲ್ಲ ಕಡೆ ಬ್ರ್ಯಾಂಚಸ್ ಇದೆ, ಆಲ್ ಓವರ್ ಕರ್ನಾಟಕ ಅವ್ರದ್ದು ಬ್ರ್ಯಾಂಚಸ್ ಇದೆ. ನೀವು ಈ ಬರೀ ಹಾಲನ್ನ ಕೊಡೋ ಬದಲು ಅದರದ್ದು ಪ್ರಾಡಕ್ಟ್ಸ್ನ ತಯಾರು ಮಾಡಿ. ತುಪ್ಪ, ಬೆಣ್ಣೆ, ಪನ್ನೀರು ಈ ಥರ ಮಾಡೋಕ್ಕೆ ಟ್ರೈ ಮಾಡಿ. ಬೈ ಪ್ರಾಡಕ್ಟ್ಸ್ ಥರ ಮಾಡಿದ್ರೆ ನಿಮ್ಮದೊಂದು ಬ್ರ್ಯಾಂಡ್ ಥರ ಎಸ್ಟಾಬ್ಲಿಷ್ ಮಾಡ್ಕೋಬೋದು ನೀವು. ಗೋಟ್ ಆ್ಯಂಡ್ ಪೌಲ್ಟ್ರಿ ಫಾರ್ಮಿಂಗ್. ಈ ಕುರಿ ಮತ್ತು ಕೋಳಿ ಸಾಕಾಣಿಕೆನೂ ಅಷ್ಟೇ, ಅದು ಗತ ಕಾಲದಿಂದನೂ ಬರ್ತಾ ಇದೆ.
ಸೊ ಅವಾಗಿಂದನೂ ಇದೆ ಅಂದರೆ ಅದರಲ್ಲಿ ಆಬ್ವಿಯಸ್ಲಿ ಪ್ರಾಫಿಟ್ ಇದ್ದೇ ಇರುತ್ತೆ, ಇಲ್ಲಾಂದರೆ ಮಾಡ್ತಾನೆ ಇರಲಿಲ್ಲ, ಇಷ್ಟು ದಿನ ಅದು ಉಳಿತಾನೂ ಇರಲಿಲ್ಲ. ಇವಾಗಂತೂ ಹೊಸ ಹೊಸ ಟೆಕ್ನಾಲಜೀಸಿಂದಾಗಿ ಬೆಟರ್ ಬ್ರೀಡ್ಸು, ಬೆಟರ್ ಫಾರ್ಮಿಂಗ್ ಮೆಥಡಾಲಜೀಸು ಮತ್ತು ಬೆಟರ್ ಮಾರ್ಕೆಟ್ ರೀಚ್ ಸಿಗ್ತಾಯಿದೆ. ಇವಾಗ ನೀವು ಡೈರೆಕ್ಟಾಗಿ B2C ಇಂದ ಡೈರೆಕ್ಟಾಗಿ ಕಸ್ಟಮರ್ಸ್ಗೆ ಕೊಡ್ಬೋದು ಪ್ರಾಡಕ್ಟ್ಸ್ನ. ಸೊ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಥರ ಬಿಗ್ ಬಾಸ್ಕೆಟು, ಜೆಪ್ಟೋ ಇದೆಲ್ಲ ಬಂದುಬಿಟ್ಟು ಡೈರೆಕ್ಟಾಗಿ B2C ಮಾರ್ಕೆಟ್ ಪ್ಲೇಸು ತುಂಬ ಫಾಸ್ಟಾಗಿ ಗ್ರೋ ಆಗಿದೆ. ಈ ಕುರಿ ಮತ್ತು ಕೋಳಿ ಫಾರ್ಮಿಂಗಲ್ಲೂ ಅಷ್ಟೇ, ನೀವು ಬರೀ ಅದರದ್ದು ಮೀಟ್ ಅಷ್ಟೇ ಅಲ್ಲ, ಸೊ ಅದರಲ್ಲೂ ಬೈ ಪ್ರಾಡಕ್ಟ್ಸು, ವೂಲ್ ಮತ್ತು ಮೇಯ್ನಾಗಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಇದಂತೂ ಈ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಂತೂ ಸಖತ್ ಯೂಸ್ ಆಗುತ್ತೆ. ಅಂದರೆ ಈ ಅರ್ಬನ್ ಏರಿಯಾಸಲ್ಲಿ ಅವರಿಗೆ ಜಾಸ್ತಿ ಗೊಬ್ಬರ ಎಲ್ಲ ಸಿಗೋಲ್ಲ, ಸೊ ಸ್ವಲ್ಪ ಅಮೌಂಟಲ್ಲಿ ಅವರಿಗೆ ಗೊಬ್ಬರ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಸ್ವಲ್ಪ ಗೊಬ್ಬರಕ್ಕೆ ಅವರು ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋ ಥರ ಪರಿಸ್ಥಿತಿ ಬಂದಿರುತ್ತೆ. ಸೊ ಆವಾಗ ನೀವು ಅದನ್ನು ಕೂಡ ನಿಮ್ಮ ಪ್ರಾಡಕ್ಟ್ಸ್ ಥರನೇ ಸೇಲ್ ಮಾಡ್ಬೋದು, ಇನ್ ಅಡಿಷನ್ ಟು ಮೀಟ್. ಈ ಕುರಿ, ಕೋಳಿ ಮತ್ತು ಹಸು ಇದೆಲ್ಲ ಸ್ವಲ್ಪ ಒಂದೇ ಥರದ ಫಾರ್ಮಿಂಗ್ ಥರ ಬರುತ್ತೆ. ಅದರಲ್ಲಿ ನೀವು ಮೇಯ್ನಾಗಿ ಬ್ರೀಡ್ಸ್ಗೆ ಮತ್ತು ಅದಕ್ಕೆ ಏನೇನು ನ್ಯೂಟ್ರಿಷನ್ಸ್ ಫುಡ್ ಕೊಡಬೇಕು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆರ್ಗ್ಯಾನಿಕ್ ಫಾರ್ಮಿಂಗ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಈ ಲಾಸ್ಟ್ ಒನ್ ಮಾತ್ರ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ ಅಂತ. ಇವಾಗ ನೀವು ನೋಡ್ಬೋದು ಈ ಆರ್ಗ್ಯಾನಿಕ್ ಫುಡ್ಸ್ಗೆ ಡಿಮ್ಯಾಂಡ್ ಎಷ್ಟು ಫಾಸ್ಟಾಗಿ ಇನ್ಕ್ರೀಸ್ ಆಗ್ತಿದೆ ಅಂದರೆ ಎಲ್ಲ ಕಡೆ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಈ ಆರ್ಗ್ಯಾನಿಕ್ ಅನ್ನೋ ವರ್ಡ್. ಪಾಪ್ಯುಲಾರಿಟಿ ಅಂತೂ ತುಂಬ ಜಾಸ್ತಿ ಆಗಿದೆ. ಈ ಆರ್ಗ್ಯಾನಿಕ್ ಫಾರ್ಮಿಂಗ್ದು ಸ್ಪೆಷಾಲಿಟಿ ಏನಂದರೆ, ಈಗ ನಾನು ಹೇಳಿದ್ನಲ್ಲ 6 ಬೇರೆ ಬೇರೆ ಡಿಫ್ರೆಂಟ್ ಫಾರ್ಮಿಂಗ್ ಆಪ್ಷನ್ಸ್. ಸೊ ಅದೆಲ್ಲ ಫಾರ್ಮಿಂಗ್ನ ನೀವು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮಾಡ್ಬೋದು. ಹಸು ಸಾಕಾಣಿಕೆ ಅಂತೂ ಬೇಕೇ ಬೇಕು, ಸೊ ಡೈರಿ ಫಾರ್ಮಿಂಗ್ ಆಗುತ್ತೆ. ಕುರಿ, ಕೋಳಿನೂ ಮಾಡ್ಬೋದು, ಇದರಲ್ಲಿ ಹಣ್ಣು ತರಕಾರಿ ಕೂಡ ಬೆಳಿಬೋದು ವಿತೌಟ್ ಯೂಸಿಂಗ್ ಕೆಮಿಕಲ್ಸ್ ಆರ್ ಪೆಸ್ಟಿಸೈಡ್ಸ್. ಬಟ್ ನೀವು ಆರ್ಗ್ಯಾನಿಕ್ ಅಂದರೆ ನೇಚರಲ್ಲಿ ಏನು ಅವೈಲಬಿಲಿಟಿ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಂಡೇ ನೀವು ಫುಡ್ನ ಗ್ರೋ ಮಾಡೋದು. ಸೊ ಅದರಲ್ಲಿ ಜೀವಾಮೃತ ಯೂಸ್ ಮಾಡ್ತೀವಿ, ಬೇವಿನ ಎಣ್ಣೆ, ಈ ಥರ ಪೆಸ್ಟಿಸೈಡ್ಸ್ ಬದಲಾಗಿ ಬೇವಿನ ಎಣ್ಣೆ ಯೂಸ್ ಮಾಡ್ತೀವಿ. ಸೊ ಇದನ್ನು ತಿನ್ನೋದ್ರಿಂದ ನಿಮ್ಗೆ ಯಾವುದು ಏನಂತಾರೆ ಕೆಮಿಕಲ್ ಇಂಟೇಕ್ ಆಗೋಲ್ಲ. ಸೊ ಇವಾಗಿನ ಜನ್ರೇಷನಲ್ಲಂತೂ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೂ ಸಖತ್ತಾಗಿ ಬೂಮ್ ಆಗ್ತಾಯಿದೆ. ಆ ಐಡಿಯಾ ಅಂತೂ ತುಂಬ ಚೆನ್ನಾಗಿ ಬೂಮ್ ಆಗ್ತಾಯಿದೆ. ಬಟ್ ಅದರಲ್ಲೂ ತುಂಬ ಕಷ್ಟ ಇದೆ, ಇಲ್ಲ ಅಂತಿಲ್ಲ. ಅದರಲ್ಲಿ ಪೆಸ್ಟ್ ಕಂಟ್ರೋಲ್ ಮಾಡೋದು, ಸೊ ಕರೆಕ್ಟ್ ನ್ಯೂಟ್ರಿಷನ್ಸ್ ಕೊಡೋದು, ಇದೆಲ್ಲ ಸ್ವಲ್ಪ ಕಷ್ಟನೇ ನಾರ್ಮಲ್ ಕೆಮಿಕಲ್ ಹಾಕ್ಬಿಟ್ಟು ಇದು ಮಾಡೋಕ್ಕಿಂತ. ಸೊ ಅದರಲ್ಲಿ ಈಲ್ಡ್ ಸ್ವಲ್ಪ ಕಮ್ಮಿನೇ ಬರುತ್ತೆ, ಬಟ್ ಈಲ್ಡ್ ಕಮ್ಮಿ ಬಂದ್ರೂ ಗುಡ್ ಕ್ವಾಲಿಟಿ ಇರುತ್ತೆ. ಸೊ ಇಲ್ಲಿ ಕ್ವಾಲಿಟಿಗೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ ಓವರ್ ದ ಕ್ವಾಂಟಿಟಿ. ಸೊ ನೀವು ಇವಾಗಂತೂ ಅರ್ಬನ್ ಏರಿಯಾಸಲ್ಲಿ ಅಂದರೆ ಈ ಬೆಂಗಳೂರಲ್ಲಂತೂ ನಿಮಗೆ ಆರ್ಗ್ಯಾನಿಕ್ ಫುಡ್ ಸಿಗೋದೇ ಕಡಿಮೆ. ಎಲ್ಲ ಕಡೆ ನಾರ್ಮಲಾಗಿ ಮಾರ್ಕೆಟಲ್ಲಿ ಸಿಗೋದೇ ಪೆಸ್ಟಿಸೈಡ್ಸ್ ಹೊಡೆದಿರೋ ತರಕಾರಿ, ಹಣ್ಣು ಎಲ್ಲ ಸಿಗುತ್ತೆ. ಇದರಲ್ಲೂ ತುಂಬ ಜನ ಬ್ರ್ಯಾಂಡ್ ಥರ ಮಾಡ್ಕೊಂಡಿದ್ದಾರೆ. ಇವರು ಆರ್ಗ್ಯಾನಿಕ್ ಮಂಡ್ಯ ಅಂತ ಮಾಡಿದ್ದಾರೆ, ಅವ್ರದ್ದೊಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಅವ್ರದ್ದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆರ್ಗ್ಯಾನಿಕ್ ಫುಡ್ಸ್ದು. ಸೊ ನೀವು ಅವರಿಗೂ ಕೂಡ ಸಪ್ಲೈ ಮಾಡ್ಬೋದು. ಅಕ್ಷಯ ಕಲ್ಪ ಅವರು ಕೂಡ ಅವರಿಗೂ ಕೂಡ ನೀವು ಆರ್ಗ್ಯಾನಿಕ್ ನಿಮ್ಮದು ಇದನ್ನ ಸೆಲ್ ಮಾಡ್ಬೋದು. ಇದನ್ನ ಬಿಸ್ನೆಸ್ ಅಲ್ಲ, ನಾನು ಆ್ಯಕ್ಚುಲಿ ಆವಾಗಲೇ ಹೇಳ್ದಂಗೆ ನೀವು ಅದರಲ್ಲೇ ಜೀವನ ಮಾಡಬೇಕು. ಆ್ಯಕ್ಚುಲಿ ನೀವು ನಿಮ್ಮ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೋಬೇಕಂದ್ರೆ ನೀವು ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಬರಬೇಕು. ಬಟ್ ಆದರೆ ಏನಪ್ಪ ಅಂದರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ನೀವು ಬಿಸ್ನೆಸ್ ಮಾಡಬೇಕು, ಕೋಟಿ ಕೋಟಿ ದುಡಿಬೇಕು ಅಂತ ಬಂದರೆ ನಿಮ್ಗೆ ಫಲ ಸಿಗದೆ ಇರ್ಬೋದು. ಬಟ್ ನೀವು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋಕ್ಕೆ ಬರ್ತಿದ್ದೀರಾ, ನಿಮಗೆ ಬೆಂಗಳೂರು ಜೀವನ ಸಾಕಾಗಿದೆ ಅಂತ ಏನಾದರೂ ಬರೋಕ್ಕೆ ಇಷ್ಟ ಇದ್ದರೆ ಆವಾಗ ನಿಮಗೆ ಆ್ಯಕ್ಚುಲಿ ಒಂದು ಒಳ್ಳೆಯ ಫಲ ಸಿಗ್ಬೋದು ನನ್ನ ಪ್ರಕಾರ. ಯಾಕಂದರೆ ಕೃಷಿಲಿ ಸಂಬಳ ಕಮ್ಮಿ ಇದ್ದರೂ ನೆಮ್ಮದಿ ಕಮ್ಮಿ ಇಲ್ಲ.